ಯೆಹೋವನು ಅಬ್ರಹಾಮನಿಗೆ ಅವನು 75 ವರ್ಷ ವಯಸ್ಸಾಗಿದ್ದಾಗ ಒಂದು ವಾಗ್ದಾನವನ್ನು ನೀಡಿದನು. ಸುಮಾರು 24 ವರ್ಷಗಳ ಕಾಲ ದೇವರ ವಾಗ್ದಾನವು ನೆರವೇರಲಿದೆ ಎಂಬುದನ್ನು ಸೂಚಿಸುವ ಯಾವುದೇ ಪರಿಸ್ಥಿತಿಗಳು ಅವನ ಜೀವನದಲ್ಲಿ ಇರಲಿಲ್ಲ. ಆದರೂ ಏನೇ ಆಗಲಿ, ವಾಗ್ದಾನ ಮಾಡಿದವನು ನಂಬಿಗಸ್ತನೆಂದು ನಂಬಿ ಅಬ್ರಹಾಮನು ದೇವರನ್ನು ಸಂಪೂರ್ಣವಾಗಿ ನಂಬಿದನು. ದೈನಂದಿನ ಧ್ಯಾನ. ಬರೆಯಲ್ಪಟ್ಟಿರುವಂತೆ, ನಾನು ನಿನ್ನನ್ನು ಅನೇಕ ಜನಾಂಗಗಳ ತಂದೆಯನ್ನಾಗಿ ಮಾಡಿದ್ದೇನೆ ಎಂದು ಅವನು ನಂಬಿದ ದೇವರ ಸನ್ನಿಧಿಯಲ್ಲಿ ಅವನು ಸತ್ತವರಿಗೂ ಜೀವವನ್ನು ನೀಡುವವನು ಮತ್ತು ಇಲ್ಲದಿರುವ ವಸ್ತುಗಳನ್ನು ಇದ್ದಂತೆ ಕರೆಯುವವನು. ರೋಮಾಪುರದವರಿಗೆ 4:17. ಅಬ್ರಹಾಮನು 100 ವರ್ಷ ವಯಸ್ಸಾಗಿದ್ದಾಗ ಅವನ ದೇಹವು ಸತ್ತಂತಾಗಿತ್ತು ಮತ್ತು ಸಾರಾಳ ಗರ್ಭವೂ ಸತ್ತಂತಾಗಿತ್ತು. ಆ ಸ್ಥಿತಿಯಲ್ಲಿ ಮಕ್ಕಳನ್ನು ಹೊಂದುವ ಸಾಧ್ಯತೆ ಇನ್ನಿಲ್ಲದಾಗ ದೇವರು ಅಬ್ರಹಾಮನಿಗೆ, ನಾನು ನಿನ್ನನ್ನು ಅನೇಕ ಜನಾಂಗಗಳ ತಂದೆಯನ್ನಾಗಿ ಮಾಡಿದ್ದೇನೆ ಎಂದು ಹೇಳಿದ್ರು. ಅವನು ಈ ವಾಗ್ದಾನವನ್ನು ನೀಡಿ ಒಪ್ಪಂದವಾಗಿ ದೃಢಪಡಿಸಿಲ್ಲ. ನನ್ನ ವಿಷಯದಲ್ಲಿ ಇಗೋ, ನನ್ನ ಒಪ್ಪಂದವು ನಿನ್ನೊಡನೆ ಇದೆ. ನೀನು ಅನೇಕ ಜನಾಂಗಗಳ ತಂದೆಯಾಗುವೆ. ಇನ್ನು ಮುಂದೆ ನಿನ್ನ ಹೆಸರನ್ನು ಅಬ್ರಾಮ್ ಎಂದು ಕರೆಯಲಾಗುವುದು, ನಿನ್ನ ಹೆಸರನ್ನು ಅಬ್ರಹಾಂ ಎಂದು ಕರೆಯಲಾಗುವುದು, ಏಕೆಂದರೆ ನಾನು ನಿನ್ನನ್ನು ಅನೇಕ ಜನಾಂಗಗಳ ತಂದೆಯನ್ನಾಗಿ ಮಾಡಿದ್ದೇನೆ. ನಾನು ನಿನ್ನನ್ನು ಅತ್ಯಂತ ಫಲವತ್ತಾಗಿಸುತ್ತೇನೆ, ನಿನ್ನಿಂದ ಜನಾಂಗಗಳನ್ನು ಉಂಟುಮಾಡುತ್ತೇನೆ, ರಾಜರು ನಿನ್ನಿಂದ ಬರುತ್ತಾರೆ. ನಾನು ನನ್ನ ಒಪ್ಪಂದವನ್ನು ನನ್ನ ಮತ್ತು ನಿನ್ನ ಹಾಗೂ ನಿನ್ನ ನಂತರದ ಸಂತತಿಯರ ನಡುವೆ ಅವರ ತಲೆಮಾರುಗಳಲ್ಲಿ ಶಾಶ್ವತ ಒಪ್ಪಂದವಾಗಿ ಸ್ಥಾಪಿಸುತ್ತೇನೆ. ನಾನು ನಿನ್ನಿಗೂ ನಿನ್ನ ಸಂತತಿಯರಿಗೂ ದೇವರಾಗಿರುತ್ತೇನೆ. ಹಾಗೆಯೇ ನಾನು ನಿನಗೂ ನಿಮ್ಮ ನಂತರದ ಸಂತತಿಯರಿಗೂ ನೀನು ಪರದೇಶಿಯಾಗಿರುವ ಭೂಮಿಯನ್ನು, ಸಂಪೂರ್ಣ ಕಾನಾನ್ ದೇಶವನ್ನು ಶಾಶ್ವತ ಸ್ವತ್ತಾಗಿ ಕೊಡುತ್ತೇನೆ. ನಾನು ಅವರ ದೇವರಾಗಿರುತ್ತೇನೆ. ಆದಿಕಾಂಡ 17:4-8. ಭರವಸೆಗೆ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ಅಬ್ರಹಾಂ ಮತ್ತು ಸಾರಾ ಭರವಸೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಅವರ ನಂಬಿಕೆಯ ಕಾರಣವೆಂದರೆ ವಾಗ್ದಾನವನ್ನು ನೀಡಿದ ದೇವರು ನಂಬಿಗಸ್ತನೆಂದು ಅವರು ನಂಬಿದ್ದರು. ಅವರು ದೇವರೊಂದು ಮಾತು ಹೇಳಿದ್ರೆ ಅದನ್ನು ಬದಲಾಯಿಸೋದಿಲ್ಲ, ಅದು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ವಿಶ್ವಾಸ ಇಟ್ಟಿದ್ರು. ಅವನು ದೇವರ ವಾಗ್ದಾನವನ್ನು ಕುರಿತು ಅವಿಶ್ವಾಸದಿಂದ ಸಂಶಯ ಪಡಲಿಲ್ಲ, ಬದಲಾಗಿ ವಿಶ್ವಾಸದಲ್ಲಿ ಬಲಪಡುತ್ತಾ ದೇವರಿಗೆ ಮಹಿಮೆ ನೀಡಿದನು ಮತ್ತು ದೇವರು ವಾಗ್ದಾನ ಮಾಡಿದುದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ ಎಂಬುದನ್ನು ಸಂಪೂರ್ಣವಾಗಿ ನಂಬಿದ್ದನು. ರೋಮಾಪುರಾಣ 4:22-21. ವಿಶ್ವಾಸದಿಂದ ಸಾರಾ ತಾನೂ ಕೂಡ ಸಂತಾನವನ್ನು ಹೊಂದಲು ಶಕ್ತಿಯನ್ನು ಪಡೆದಳು. ವಯಸ್ಸು ಮೀರಿದ್ದಲು ಕೂಡ ಅವಳು ಮಗುವನ್ನು ಹೆತ್ತಳು, ಏಕೆಂದರೆ ವಾಗ್ದಾನ ಮಾಡಿದವನು ನಂಬಿಗಸ್ತನೆಂದು ಅವಳು ನಿರ್ಧರಿಸಿದ್ದಳು. ಹೆಬ್ರುಗಳು 11:11. ಪ್ರಭು ಅಬ್ರಹಾಮನಿಗೆ ವಯಸ್ಸು 75 ಆಗಿದ್ದಾಗ ಒಂದು ವಾಗ್ದಾನವನ್ನ ನೀಡಿದನು. ಸುಮಾರು 24 ವರ್ಷಗಳ ಕಾಲ ಅವನ ಜೀವನದಲ್ಲಿ ದೇವರ ವಾಗ್ದಾನ ಪೂರೈಸಲ್ಪಡುವುದೆಂಬ ಸೂಚನೆ ನೀಡುವ ಯಾವುದೇ ಪರಿಸ್ಥಿತಿಗಳಿರಲಿಲ್ಲ. ಆದರೂ ಅಬ್ರಹಾಮನು ದೇವರನ್ನು ಸಂಪೂರ್ಣವಾಗಿ ನಂಬಿದ್ನು, ಏಕೆಂದರೆ ವಾಗ್ದಾನ ಮಾಡಿದವನು ನಂಬಿಗಸ್ತನೆಂದು ಅವನು ನಂಬಿದ್ದನು. ಏನೇ ಆಗಲಿ, ನಾವು ನಮ್ಮ ಜೀವನದಲ್ಲಿ ಈಗ ಎದುರಿಸುತ್ತಿರುವ ಪರಿಸ್ಥಿತಿಗಳನ್ನು ಭಯಪಡುವ ಅಗತ್ಯ ಇಲ್ಲ. ನಮ್ಮ ಪರಿಸ್ಥಿತಿ ಬದಲಾಗಲು ಯಾವುದೇ ಸಾಧ್ಯತೆ ಇಲ್ಲವೆಂದು ಕಾಣಿಸಿದಾಗಲೂ ನಾವು ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ನಮ್ಮ ನಿರೀಕ್ಷೆ ದೇವರ ವಾಕ್ಯದಲ್ಲೂ ಅವನು ನಮಗೆ ನೀಡಿದ ವಾಗ್ದಾನಗಳಲ್ಲಿಯೂ ಇರಬೇಕು. ನಮ್ಮ ನಿರೀಕ್ಷೆಯ ಅಂಗೀಕಾರವನ್ನು ಅಚಲವಾಗಿ ಹಿಡಿದುಕೊಳ್ಳೋಣ, ಏಕೆಂದರೆ ವಾಗ್ದಾನ ಮಾಡಿದವನು ನಂಬಿಗಸ್ತನು. ಹೆಬ್ರುಗಳು 10:23. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಟಿಕೆ ನಿಮ್ಮೊಡನೆ ಇರಲಿ. ಆಮೆನ್.